ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ತಹಶೀಲ್ದಾರ್ ಸಭಾಭವನದಲ್ಲಿ ರಾಷ್ಟ್ರ ಕಂಡಂತಹ ಅಪ್ರತಿಮ ಮಹಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ತಹಶೀಲ್ದಾರ್ ಪಿಎಸ್ ಯರ್ರಿಸ್ವಾಮಿ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ತಹಶೀಲ್ದಾರ್ ಪಿಎಸ್ ಯರಿಸ್ವಾಮಿ, ಇಡೀ ದೇಶದಲ್ಲಿಯೇ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನವಾಗಿದ್ದು ಅಂತಹ ಒಂದು ಜ್ಞಾನ ಹೊಂದಿದ ಬಾಬಾ ಸಾಹೇಬರ ಜನ್ಮದಿನವನ್ನ ಜ್ಞಾನದ ದಿನವೆಂದು ಕರೆದಿದ್ದಾರೆ ಎಂದರು. ಮುಖಂಡರಾದ ಸೋಮಣ್ಣ ಹೈತಾಪುರ್ ಮಾತನಾಡಿ, ಭಾರತದ ಎಲ್ಲಾ ಸಮುದಾಯದ ಜನತೆಗೆ ಸಂವಿಧಾನದ ಮೂಲಕ ಸಮಾನ ಸ್ಥಾನಮಾನ ಕಲ್ಪಿಸಿದ ಮಹಾನ್ ನಾಯಕ ಬಾಬಾ ಸಾಹೇಬರು ಎಂದರು. ಆಚರಿಸುವುದು ಮನುವಾದ, ಬಾಯಿಂದ ಹೇಳುವುದು ಅಂಬೇಡ್ಕರ್ ವಾದ, ಆಚರಿಸುವುದು ಮನುವಾದ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನುಡಿಯಲ್ಲಿ ಎಚ್ಚೆತ್ತು ನಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟ ಸರ್ಪ ನೋಡ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂದರು. ಏನ್ ಬಾಯಿಂದ ನುಡಿತೀವಿ ಅದಂತ ನಡಿಬೇಕು ಅಂತ ಹೇಳಿದ್ರು. ಹಾಗೆ ಮತ್ತೊಂದು ಉದಾಹರಣೆ ಹೇಳ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಸರಿನಲ್ಲಿ ಹುಟ್ಟಿದ ಕಮಲ. ಕೆಸರಂದ್ರೆ ಅಸ್ಪೃಶ್ಯತೆ ಜಾತಿ. ಯಾವ ಹಿಂದೂ ಧರ್ಮ ನಮ್ಮನ್ನ ಕಡೆಗಣಿಸಿತ್ತು, ಶೂದ್ರ ವರ್ಗ ಅತಿ ಶೂದ್ರ ವರ್ಗ ಅಂತೇಳಿ ಕೀಳಿರಿನಿಂದ ಕಾಣ್ತಿತ್ತು, ಅಂತ ಕೆಸರಿನಲ್ಲಿ ಹುಟ್ಟಿದಂತ ಕಮಲ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಂತರ ಮುಖಂಡರಾದ ಸೋಮಣ್ಣ ಹೈತಾಪುರ್ ಮಾತನಾಡಿ, ಭಾರತದ ಎಲ್ಲಾ ಸಮುದಾಯದ ಜನತೆಗೆ ಸಂವಿಧಾನದ ಮೂಲಕ ಸಮಾನ ಸ್ಥಾನಮಾನ ಕಲ್ಪಿಸಿದ ಮಹಾನ್ ನಾಯಕ ಬಾಬಾ ಸಾಹೇಬರು ಎಂದು ಹೇಳಿದರು. ಪರಶುರಾಮ್ ಮ್ಯಾಗೇರಿ, ಚಂದ್ರಶೇಖರ್ ಪೂಜಾರ್ ಮಾತನಾಡಿ, ಅಂಬೇಡ್ಕರ್ ಅವರು ಕಂಡಂತಹ ಕನಸನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನಸು ಮಾಡಿದಾಗ ಮಾತ್ರ ಜಯಂತಿ ಆಚರಣೆ ಸಾರ್ಥಕವಾಗತ್ತೆ ಅರ್ಥಪೂರ್ಣವಾಗಿ ತಿಳಿಸಿದರು. ಅವರು ಭಾರತ ದೇಶಕ್ಕೆ ಬೃಹತ್ತಾಗಿರ್ತಕ್ಕಂಥ ಲಿಖಿತ ರೂಪವಾಗಿರ್ತಕ್ಕಂಥ ಸಂವಿಧಾನವನ್ನು ನೀಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಸಂವಿಧಾನವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸುಗಳನ್ನು ನಾವು ಮಾನಸ ಮಾಡಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದಕ್ಕೆ ಇವತ್ತು ಒಂದು ಕೀರ್ತಿ ಸಿಗುತ್ತೆ. ದಲಿತರಿಗೆ, SC ಜನಾಂಗದವ್ರಿಗೆ ಸಂವಿಧಾನ ಬರ್ದಿರೋಲ್ಲ. ಎಲ್ಲ ಜನಾಂಗದವ್ರಿಗೆ, ಎಲ್ಲ ಜಾತಿಯವರಿಗೆ ಇವತ್ತು ಅಂಬೇಡ್ಕರ್ ಸಂವಿಧಾನ ನಡೆಯಕತ್ತಂದ್ರ ಇವತ್ತು ರಾಜಕೀಯ ಒಳಗಾತು, ಆಮೇಲೆ ಯಾವ್ದು ಸರ್ಕಾರಿ ನೌಕರದಾರಾತು, ಆಮೇಲೆ ಯಾವ ಯೋಜನೆಗಳಾಯ್ತು, ಏನೋ ಮಾಡಿದ್ರು ಅಂಬೇಡ್ಕರ್ ಸಂವಿಧಾನ ಕಾರಣ ಅಂತಂದೇಳಿ ನಾನು ಹೆಮ್ಮೆಲಿಂದ ಎದಿಮುಟ್ಟಿಕೊಂಡು. ಶಿಕ್ಷಕರಾದ HD ಪೂಜಾರ್ ಅವರು ಮಾತನಾಡಿ, ಇಡೀ ಜಗತ್ತಿನಲ್ಲಿಯೇ ಹೆಚ್ಚು ಪುಸ್ತಕಗಳನ್ನ ಮತ್ತು ಪದವಿಗಳನ್ನ ಅಧ್ಯಯನ ಮಾಡಿದ ಜ್ಞಾನದ ಜ್ಯೋತಿ ಅವರು ಸರ್ವರಿಗೂ ಸಮಾನತೆ, ಶಿಕ್ಷಣ, ಮತದಾನ, ಉದ್ಯೋಗ, ರಾಜಕೀಯ ಹಕ್ಕುಗಳನ್ನ ಸಂವಿಧಾನದ ಮೂಲಕ ನೀಡಿ 19 ರಾಷ್ಟ್ರಗಳು ಅವರು ಮೃತಪಟ್ಟಾಗ ಗೌರವ ಸಲ್ಲಿಸುವ ಮೂಲಕ ಈ ಜಗತ್ತಿನಲ್ಲಿ ಭಾರತದ ಸಂವಿಧಾನ ಸರ್ಕಾರವನ್ನ ಒಳಗೊಂಡ ದೊಡ್ಡ ಸಂವಿಧಾನವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ಮುಖಂಡರುಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರುಗಳು, ತಾಲೂಕಿನ ಎಲ್ಲ ಇಲಾಖೆ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವರೆಲ್ಲರೂ ನಮ್ಮವರ, ನಾವು ಯಾರು ಮೇಧಾವಿಗಳು ಮಹಾಮಾನವತಾವಾದಿಗಳಂತ ಕಂಡಾರಲ್ಲ, ಮಾನವತಾವಾದಿಗಳಾಗಿ ಎಲ್ಲರೂ ಜಾತಿ ಜನಾಂಗದವ್ರು ಕೂಡ ನಮಗೆ ಅಂತ ತೆಗೆದು ಹೇಳಕ್ಕೆ ನನಗೆ ಅನಿಸುತ್ತೆ. ನಾವೆಲ್ಲರೂ ಸೇರಿಕೊಂಡು ಹಿಂಗೆ ಮಾಡೋದು ಭಾಳ ಮುಖ್ಯ. ಈ ಅಂಬೇಡ್ಕರ್ ದಿನಾಚರಣೆಯನ್ನು ಎಲ್ಲರೂ ಪ್ರೀತಿ ಇಟ್ಕೊಂಡು ಆಮೇಲೆ ಇಂಥ ಒಂದು ಸೌಹಾರ್ದತೆ, ಇಂಥ ಪ್ರೀತಿ ಯಾವಾಗಲೂ ಇರಬೇಕು. ನಾನು ಆಗಲ್ಲಿ ಮಕ್ಕಳಿಗೆ ಅಂತಿದ್ದೆ, ಶಾಲೆ ಒಳಗಡೆ ಮಕ್ಕಳು ನಿಮ್ಗೆ ಏನಂತಲ್ಲ, ಸಂವಿಧಾನದ ನಿಜವಾದ ಅನುಷ್ಠಾನ ಆರಂಭ ಆಗೋದು ಶಾಲೆ ಒಳಗಡೆ. ಅಲ್ಲಿ ಸರಿಯಾದಂಥ ಅನುಷ್ಠಾನ ಶಾಲೆ ಒಳಗೆ ಆಯ್ತು ಅಂದ್ರೆ ಇಡೀ ವ್ಯವಸ್ಥೆ ಹೊರಗಡೆ ಭಾಳ ಚಂದ ಹೋಗ್ಬಿಡ್ತದೆ, ಅಲ್ಲಿಗೆ ಹೋಗುತ್ತದೆ ಮುಂದಕ್ಕಂತ. ಹಾಗಾಗಿನೇ ಪ್ರತಿ ಮಕ್ಕಳು ನಾವು ಪ್ರೀತಿ ಮತ್ತು ಸೌಹಾರ್ದತೆ ಇಟ್ಕೊಂಡು ಅಂಬೇಡ್ಕರ್ ನಮಗೆ ಆದರ್ಶಕ್ಕರ. ನಾವು ಯಾವಾಗಲೂ ನಮ್ಮೊಳಗೆ ನಮ್ಮದ್ದೇ ಇದ್ದು ಕಷ್ಟ ಕಾರ್ಪಣ್ಯ ಅನುಭವಿಸಿ ದೇಶಕ್ಕೆ ಒಂದು ಕೀರ್ತಿ ತರುವಂಥ ಒಂದು ಅತ್ಯುತ್ತಮವಾದ ಸಂವಿಧಾನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಾವೀಣ್ಯತೆ ಇರುವಂಥ ಮೇಧಾವಿ. ಉಡಚಪ್ಪ ತಿಗಾರಿ, 9 ಲೈವ್ ನ್ಯೂಸ್, ಗದಗ.